ವಿಚಾರವಾಗಿ ತಡವಾಗಿ ಎಚ್ಚೆತ್ತ ವಿಪಕ್ಷಗಳು ಕೊನೆಯ 2 ದಿನ ಇರುವಂತ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ಆದರೆ ಅಹೋರಾತ್ರಿ ಧರಣಿ ಮಾಡಿದರೂ ಕೂಡ ವಿಪಕ್ಷಗಳ ಹೋರಾಟ ವಿಫಲವಾಗಿದ್ದು ಕಾಂಗ್ರೆಸ್ ಪಾಳೆಯ ಬಲವಾಗಿ ಸಚಿವರ ಬೆನ್ನಿಗೆ ನಿಂತಿರುವುದರಿಂದ ರಾಜೀನಾಮೆ ಕೊಡೋದಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ್ ಹಿಂದೇಟು ಹಾಕಿದ್ದಾರೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯದೆ ಸರ್ಕಾರ ಮೊಂಡುತನ ಪ್ರದರ್ಶನಕ್ಕೆ ಮುಂದಾಗಿದ್ದು ದೋಸ್ತಿ ಪಡಿಯನ್ನ ಮತ್ತಷ್ಟು ಕೆರಳಿಸಿದೆ. ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ನೀಡೋ ತನಕ ಹೋರಾಟಕ್ಕೆ ದೋಸ್ತಿ ಪಾಳಿಯ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅಂತ ಸಚಿವರು ಪದೇ ಪದೇ ಹೇಳಿದ್ದು ಸಿಎಂ ಸೇರಿದಂತೆ ಸರ್ಕಾರ ಸಹ ತಿಮ್ಮಾಪುರ್ ಬೆನ್ನಿಗೆ ನಿಂತಿದೆ ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾವೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಕೂಡ ಪ್ಲಾನ್ ಮಾಡಲಾಗಿದೆ. ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ, ಬೂತ್ ಮಟ್ಟದಲ್ಲೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಮನ್ರೇಗಾ ಕುರಿತು ಚರ್ಚೆ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಮನ್ರೇಗಾವನ್ನ ಅಡ್ವಾಣಿಯವರೇ ಹೊಗಳಿದ್ರು, ಕಾರ್ಮಿಕರ ಬದುಕಿನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯೇ ನಾರಾಯಣ, ನನ್ನ ಹೆಸರು ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ರು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು ನಸೀರ್ ಅಹಮದ್ ಅವರಿಗೆ ಪಾಕಿಸ್ತಾನದ ನಾಲ್ಗೆ ಅಂತ ಹೇಳಿದಂತಹ ಸಿಟಿ ರವಿ ಅವರನ್ನ ಪರಿಷತ್ನಿಂದ 1 ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿತ್ತು. ಅಮಾನತು ಮಾಡಿ ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶ ಹೊರಡಿಸಿದ್ರು. ಸಿಟಿ ರವಿ ಹೇಳಿಕೆಗೆ ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸಿದ್ದು ವಿಷಾದ ವ್ಯಕ್ತಪಡಿಸಬೇಕು ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಸೂಚನೆ ನೀಡಿದ್ರು. ಸಿಟಿ ರವಿ ಬಂದ್ರೆ ಹೊರಗಡೆನೆ ನಿಲ್ಲಿಸಿ ಅಂತ ಚೀಫ್ ಮಾರ್ಷಲ್ಸ್ಗೆ ಸಭಾಪತಿ ಸೂಚಿಸಿದ್ರು. ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾವುಕರಾಗಿದ್ದಾರೆ. ನಾನು ಜೀವನದ ಕೊನೆಯ ದಿನಗಳಲ್ಲಿದ್ದೀನಿ, ಕರ್ನಾಟಕವನ್ನು ರಕ್ಷಿಸಿ ಅಂತ ಎಚ್ ಡಿ ದೇವೇಗೌಡರು ನೀರಿನ ವಿಚಾರಕ್ಕೆ ಮಾತನಾಡ್ತಾ ಗದ್ಗದಿತರಾದರು. ಕಣ್ಣೀರು ಹಾಕ್ತಾ ನೀರಾವರಿ ಯೋಜನೆಗಳ ಅನುಮೋದನೆಗೆ ಮನವಿ ಮಾಡಿದ್ದಾರೆ. ನೀರಿಗಾಗಿ 65 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ, ದಯವಿಟ್ಟು ಕರ್ನಾಟಕವನ್ನು ರಕ್ಷಣೆ ಮಾಡಿ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಭಾವುಕರಾಗಿದ್ದಾರೆ. ವಾಟರ್ is a major problem. Sir, there are human beings. Rain given water. Sir, Karnataka people on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member. Or what has happened about the Kaveri dispute. Sir, today is the fag end of my life. Fag end. I don't want to talk anything because the election is there. The election is there. I know that. I don't want. 2028ರ ಚುನಾವಣೆಗೆ ಸದ್ದಿಲ್ಲದೆ ಜೆಡಿಎಸ್ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಸಕ್ಸಸ್ ಬಳಿಕ ಮತ್ತಷ್ಟು ಸಮಾವೇಶಗಳಿಗೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಉತ್ತರ ಕರ್ನಾಟಕ ರಾಜ್ಯ ರಾಜಧಾನಿಯಲ್ಲಿ ಬೃಹತ್ ಸಮಾವೇಶಗಳಿಗೆ ಸದ್ದಿಲ್ಲದೆ ತಯಾರಿ ನಡೆಸ್ತಾ ಇದೆ. ಹಳೆ ಮೈಸೂರು ಜೊತೆಗೆ ಉತ್ತರ ಕರ್ನಾಟಕದ ಮೇಲೆ ಕೂಡ ದಳಪತಿಗಳ ಕಣ್ಣಿದ್ದು ಭರ್ಜರಿಯಾಗಿ ಪ್ರಚಾರ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 27ರಂದು ಬಿಜಾಪುರದಲ್ಲಿ, ಮಾರ್ಚ್ 7ರಂದು ಬೆಂಗಳೂರಿನಲ್ಲಿ ಸಮಾವೇಶಗಳಿಗೆ ನಿರ್ಧಾರ ಮಾಡಲಾಗಿದೆ. ಸಚಿವ ಆರ್ ಬಿ ತಿಮ್ಮಾಪುರ ಬೆಂಬಲಿಸಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿ ಧರಣಿ ನಡೆಸಿದ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ದಾರೆ. ದಲಿತ ನಾಯಕನನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ.
ಯಾವುದೇ ಕಾರಣಕ್ಕೂ ತಿಮ್ಮಾಪುರ ರಾಜೀನಾಮೆ ನೀಡಬಾರದು ಅಂತ ಒತ್ತಾಯಿಸಿದ್ದಾರೆ. ತಿಮ್ಮಾಪುರ ಸಾಹೇಬ್ರಿಗೆ, ಅರವಿಂದ್ ತಿಮ್ಮಾಪುರ ಸಾಹೇಬ್ರಿಗೆ, ಅರವಿಂದ್ ತಿಮ್ಮಾಪುರ ಸಾಹೇಬ್ರಿಗೆ, ಅರವಿಂದ್ ತಿಮ್ಮಾಪುರ ಸಾಹೇಬ್ರಿಗೆ, ಅರವಿಂದ್ ತಿಮ್ಮಾಪುರ ಸಾಹೇಬ್ರಿಗೆ. ಇವತ್ತು ಕೆಲವು ದಿನಗಳಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅರವಿಂದ್ ತಿಮ್ಮಾಪುರ ಸಾಹೇಬರ ಏನು ಈ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಫೈಟ್ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಬೆನ್ನಲ್ಲೇ ಸಿಎಂ ಡಿಸಿಎಂನ ಕರೆದು ಹೈಕಮಾಂಡ್ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಜೆಟ್ಗೆ ಸಿದ್ದತೆ ನಡೆಸ್ತಾ ಇದ್ದಾರೆ. ಇವತ್ತಿನಿಂದ ಸಿದ್ದರಾಮಯ್ಯ ನಿರಂತರವಾಗಿ ಬಜೆಟ್ ಮೀಟಿಂಗ್ ಶುರು ಮಾಡಲಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಕೆಪಿ ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಬಂಧನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗೋವಿಂದರಾಜು ಮತ್ತು ದೂರುದಾರನ ಆಡಿಯೋ ವೈರಲ್ ಆಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಲಂಚ ಪಡೆಯೋದಕ್ಕೆ ಹಿರಿಯ ಅಧಿಕಾರಿಗಳ ಸಹಯೋಗ ಬೆಂಬಲ ಇದೆ ಅನ್ನುವಂಥ ಆರೋಪ ನಗರ ಪೊಲೀಸ್ ಆಯುಕ್ತರಿಗೆ ಈ ಕುರಿತಾಗಿ ಲಿಖಿತವಾಗಿ ದೂರು ನೀಡಲಾಗಿದೆ. ಗದಗ ಜಿಲ್ಲೆ ಕೇವಲ ಸಾಂಸ್ಕೃತಿಕ ಕೇಂದ್ರವಲ್ಲ, ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆಯ ಪ್ರಮುಖ ತಾಣವಾಗಿತ್ತು. ಕಪ್ಪತಗುಡ್ಡದಲ್ಲಿ ಇಂದಿಗೂ ಕೂಡ ಚಿನ್ನದ ನಿಕ್ಷೇಪಗಳ ಕುರುಹುಗಳು ಪತ್ತೆಯಾಗ್ತಾ ಇವೆ. ಹೀಗಾಗಿ ಬೆಟ್ಟದ ಮೇಲಿರುವ ಗುಹೆಗಳಿಗೆ ಬಾಗಿಲು ಹಾಕಿ ಅದಕ್ಕೆ ಗ್ರಾಮಸ್ಥರು ಬೀಗ ಹಾಕಿದ್ದಾರೆ. ಈ ಗುಹೆಯನ್ನ ಲಕ್ಕುಂಡಿ ಟಂಕಸಾಲೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ರು. ಅನಂತರ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಹೌದ್ರಿ, ಇಷ್ಟು ಗೊತ್ತು ನಮ್ಗೆ. ಈಗಂತ್ರ ಇಲ್ಲಿ ಯಾರು ಬರುದಿಲ್ಲ, ಯಾರು ಬರುದಿಲ್ರಿ. ಯಾರೋ ಮಾಹಿತಿ ಇದ್ದವರು ಅವು ದೀಪಗಳು ತಂದು ಆ ಟೈಪ್ ಅಲ್ಲಿ ಇಟ್ಟು ಹೊಡ್ಕೊಂಡು ಚೀಲದೊಳಗೆ ಹಾಕೊಂಡು ಮನೆಗೆ ಹೋಗಿ ರುಬ್ಬಿಯನ್ನ ತೆಗಿತಾರ ಅನ್ನೋದು ಮಾಹಿತಿ ರೀ. ಚಿನ್ನ ಹೆಂಗ ನೀರ್ ಹೊಡ ತೆಗಿತಿದ್ರು ಹೆಂಗ ಅಂತೇಳಿ ಅಂದ್ರೆ ಸರ ಈ ಕಲ್ಗಳನ್ನ ಹೊಡ್ಕೊಂಡು ಇದನ್ನ ಪೌಡರ್ ಮಾಡಿ ನೀರಿನೊಳಗೆ ಹಾಕಿ ಅದನ್ನ ರುಬ್ಬಿ ಮತ್ತೆ ಅದೊಂದು ಕೆಮಿಕಲ್ಸ್ ಹಾಕಿ ಅದನ್ನ ತೆಗಿತಿದ್ರು. ಅಂದ್ರೆ ಇಲ್ಲಿ ಬಹಳಷ್ಟು ಚಿನ್ನ ಇತ್ತು. ಚಿನ್ನ ಇತ್ರಿ, ಬಹಳ ಚಿನ್ನ ಇತ್ರಿ. ಈಗ ಕಂಪನಿ ಇವೆಲ್ಲ ಬಂದ್ ತಕೊಂಡ್ ಹೋಗಿದ್ದು. ಹೌದ್ರಿ, ಇಷ್ಟು ಗೊತ್ತು ನಮ್ಗೆ. ಈಗಂತ್ರ ಇಲ್ಲಿ ಯಾರು ಬರುದಿಲ್ಲ, ಯಾರು ಬರುದಿಲ್ರಿ. ಯಾರೋ ಮಾಹಿತಿ ಇದ್ದವರು ಅವು ದೀಪಗಳು ತಂದು ಆ ಟೈಪ್ ಅಲ್ಲಿ ಇಟ್ಟು ಹೊಡ್ಕೊಂಡು ಚೀಲದೊಳಗೆ ಹಾಕೊಂಡು ಮನೆಗೆ ಹೋಗಿ ರುಬ್ಬಿಯನ್ನ ತೆಗಿತಾರ ಅನ್ನೋದು ಮಾಹಿತಿ ರೀ. ಚಿನ್ನ ಹೆಂಗ ನೀರ್ ಹೊಡ ತೆಗಿತಿದ್ರು ಹೆಂಗ ಅಂತೇಳಿ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಿ ಇಲಾಖೆಗಳ ಬೊಕ್ಕಸ ಖಾಲಿಯಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಜಲಮಂಡಳಿಗೆ ಸರ್ಕಾರಿ ಕಚೇರಿಗಳಿಂದ ಬರಬೇಕಿದ್ದ 833 ಕೋಟಿ ಹಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ 535 ಸರ್ಕಾರಿ ಕಚೇರಿಗಳಿಂದ 71 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜಲಮಂಡಳಿ ಓಟಿಎಸ್ ಜಾರಿ ಮಾಡಿದರೂ ಕೂಡ ನೋ ಯೂಸ್ ಅಂತ ಹೇಳಲಾಗ್ತಾ ಇದೆ. ಮೆಟ್ರೋ ದರ ಹೆಚ್ಚಳ ನಿರ್ಧಾರಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸಾರ್ವಜನಿಕರನ್ನ ಕಿತ್ತು ತಿನ್ನೋ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಬಹುತೇಕ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಮಧ್ಯಮ ವರ್ಗದವರು ಜೀವನ ಸಾಗಿಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಹಿಂದಿನ ವರ್ಷ 2 ಪಟ್ಟು ಮೆಟ್ರೋ ದರ ಏರಿಸಿದ್ರು, ಇದೀಗ ಮತ್ತೆ 5% ದರ ಹೆಚ್ಚಳ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಪ್ರತಿನಿತ್ಯವೂ ಪುಂಡಾನೆಗಳ ಭಯದಿಂದಾನೇ ಜೀವನ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ರೈತರು ಜಮೀನಿನಲ್ಲಿ ಕೆಲಸ ಮಾಡಕ್ಕೆ ಹೆದರ್ತಾ ಇದ್ದಾರೆ. ಜೀವ ಭಯದಲ್ಲೇ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆನೆಗಳಿಗೆ ಪುನರ್ವಸತಿ ಕಲ್ಪಿಸ್ತೀವಿ ಅಂತ ಸರ್ಕಾರ ಭರವಸೆ ನೀಡಿತ್ತು. ಆಶ್ವಾಸನೆ ನೀಡಿ ವರ್ಷವಾದರೂ ಕೂಡ ಅನುಷ್ಠಾನ ಮಾಡಿಲ್ಲ. ತೋಟಗಳಲ್ಲೇ ಬಿಟ್ಟಿರೋ ಆನೆಗಳ ಸ್ಥಳಾಂತರ ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಗರೆಟ್ ಹಣ ಕೇಳಿದ್ದಕ್ಕೆ ಬೆಳಗಾವಿಯಲ್ಲಿ ಭೀಕರ ಹತ್ಯೆ ನಡೆದಿದೆ. ಪಾನ್ ಶಾಪ್ ಮಾಲೀಕ ಯಲ್ಲಪ್ಪ ನಾಯ್ಕ್ ಎಂಬುವರನ್ನ ಕೊಲೆ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಗೋಡ್ಕೇನಹಟ್ಟಿಯಲ್ಲಿ ಘಟನೆ ನಡೆದಿದ್ದು, ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೋಗಲೆ, ವಿವೇಕ್ ಚೋಗಲೆ, ಶ್ರೀಧರ್ ಪಾಟೀಲ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಡಿಯಾಕ ಚಲೋ ಪಡ್ಬಿಟ್ರ. ಅವ್ರ ಜಾತ್ರೆ ಮುಗಿಸ್ಕೊಂಡ ಕುಡಿದು ಫುಲ್ ಟೈಟ್ ಆಗಿ ಬಂದಿರ್ರ. ಬಂದ ಮೇಲೆ ಇವ್ರ ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿ ಬಿಸಿ ಸಿಗರೇಟ್ ನೀರ್ ಬಾಟಲ್ ಬೇಡಿದಾರ. ಬೇಡಿದಕ್ಕ ಪಾಪ ಕೊಟ್ಟಾನ, ಒಂದೇನು ತಪ್ಪಲ್ಲ, ಕೊಟ್ಟಾನು. ಕೊಟ್ಟದ ರೊಕ್ಕ ಇಸ್ಕೊರಕ್ ಹೋಗಾರ. ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರ. 4 ಮಂದಿ ಬಡಿಯಾನ. ಇವ್ ಚಿರಾಡನ ನಾವ್ ಎದ್ದು ನೋಡೋಕಂತ ಇಬ್ಬರು ಬಡದು ಓಡಿ ಹೋಗ್ಬಿಟ್ಟಾರ. ಆಮೇಲೆ ಇನ್ನಿಬ್ರು ಇವನ್ ಬಡದು ಓಡಿ ಹೋಗ್ತಾರ. ಅವ್ರ ನಾವು ಬಂದ್ ಹಿಡ್ಕೊಂಡಿದ್ರು. ಹಿಡ್ಕೊಂಡ್ ನೀವು ಯಾವ್ರಾರ ಎಂತ ಎಲ್ಲ ಕಡೋಲ್ಯಾರ ಅಂತ ಹೇಳಿ
ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಘಟನೆ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ನಡೆದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರನನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಹರಪನಹಳ್ಳಿ ನಿವಾಸಿ ಸಂಜೀವ್ ಬಡಿಗೇರ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರು ಹೊಸಪೇಟೆ ಹೆದ್ದಾರಿ ಪಿಳ್ಳನಕೆರೆ ಹಳ್ಳಿ ಗ್ರಾಮಸ್ಥರಿಗೆ ಶಾಪವಾಗಿದೆ. ಎನ್ಎಚ್ 50 ಪಿಳ್ಳನಕೆರೆಹಳ್ಳಿ ಗ್ರಾಮವನ್ನ ಇಬ್ಬಾಗ ಮಾಡಿದೆ. ಇದರಿಂದ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು